ಜೈ ಶ್ರೀರಾಮ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಇಂಡಿ ವ್ಲಾಗ್ಸ್. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇವತ್ತಿನ ವ್ಲಾಗ್ ವಿಷಯ ಏನಪ್ಪ ಅಂದರೆ, ನಾನು ನನ್ನ ಕಸಿನ್ಸ್ ಎಲ್ಲ ಇವತ್ತು ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಗಾಡಿಯಲ್ಲಿ ರೆಡಿ ಆಗಿದೆ. ನನ್ನ ತಮ್ಮ ತಂಗಿ ಎಲ್ಲ ಗಾಡಿ ಹತ್ಕೊಂಡಿದ್ದಾರೆ. ನಮ್ಮ ಬಾಯಿ ಮಾಡಕ್ಕೆ ನಿಂತ್ಕೊಂಡಿದ್ದಾರೆ. ಕತ್ಲೆಯಲ್ಲಿ ಹೋಗ್ತಾ ಇಲ್ಲ, ಇದು ಬೆಳಗಿನ ಜಾವ ಆಲ್ರೆಡಿ 2:30-3 ಗಂಟೆ ಆಗಿದೆ. ಸೊ ಎಲ್ಲರೂ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಣ ಬನ್ನಿ ಗೈಸ್. ಜೈ ಮಾದಪ್ಪ, ಹೋಗೇ ಹೋಗೇ ಮಾದಪ್ಪ. ಬಾಯ್ ಮಮ್ಮಿ, ಹೋಗಿ ಬರ್ತೀವಿ, ಟಾಟಾ. ಏಯ್, ನನ್ನ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ಯಲ್ಲ. ನಿದ್ದೆ ಮಾಡಿಲ್ಲ ವಿಷಯ, ನೀನು ನಿದ್ದೆ ಹೊಡಿಯೋದು, ನಾನಲ್ಲ. ಹಲೋ, ನಮಸ್ಕಾರ. ಕಾಣಿಸ್ತಾರೆ ಇಲ್ಲ ಅವಳು. ಅವಿನೇ, ಡೀಸೆಲ್ ಹಾಕ್ಸಿದ್ಯಾ? ಡೀಸೆಲ್ ಹಾಕ್ಸಿಲ್ವಾ? ಏರ್ ಚೆಕ್ ಮಾಡ್ಸಿದ್ಯಾ? ಸ್ಟೆಪ್ನಿಗೆ ಏರಿದ್ಯಾ? ಸ್ಟೆಪ್ನಿ ಇದೆಯಾ? ಹೋಗ್ಲಿ. ಶಬಾಷ್. ಏನೋ ಟ್ರಿಪ್ ಹೋಗಿ ಬಂದಿದ್ದಾರೆ ಇಲ್ಲೇ. ಹೋಗಪ್ಪ. ಏನಿಲ್ಲ, ಬೇರೆ ಏನಿದೆ ಹೇಳು. ಬೇರೆ ಏನೈತೆ? ಮಾದಪ್ಪನ ಆಶೀರ್ವಾದ ಇದೆ. ಆಗಿದಾಗ್ಲಿ ಮಾದಪ್ಪನ ದಯ ಒಂದಿರ್ಲಿ ಅಂತನಾ? ಸಖತ್ತಾಗಿ ಹೊಂಟಿದ್ದೀರ ಕಣ ಟ್ರಿಪ್ಗೆ. ಈ ತುಂಡೈಕ್ಲಿ ನಾಕೊಂಡು ನನಗೆ ಬೆಳಗಾನ ಉಪವಾಸನ ಗ್ಯಾರಂಟಿ. ನಡೀರಪ್ಪ ಮಾದಪ್ಪ, ನೀನೇ ಗತಿ ಕಣಪ್ಪ. ಉಗೇ ಮಾದಪ್ಪ, ಸ್ವಲ್ಪ ಜೋರ ಕೇಳ್ರು. ಉಗೇ ಮಾದಪ್ಪ, ಮಹದೇಶ್ವರ ದಯ ಬಾರದೆ ಬರಿದಾದ ಬಾರಲ್ಲಿ ಬರಬಾರದೆ, ನೀನಿಲ್ಲದೆ ನಮಗೆ ಬದುಕೆಲ್ಲಿದೆ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ, ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ನೀ ಯಜಮಾನಿ, ನಿನ್ನಂದಕ್ಕೆ ನಾ ಅಭಿಮಾನಿ, ನನ್ನೆದೆಗೆ ನೀ ಯಜಮಾನಿ, ನೀನಿಲ್ಲದ ಲೋಕ ಶೂನ್ಯ, ಮಾಡು ಬರಡು ಜನ್ಮ ಗಂಡ ದೃಷ್ಟಿಯ ಅದ್ಭುತವೇ. ಪ್ರೀತೆ 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 ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಂಗಳೂರಿನ ನಾವು ಮಲೆ ಮಹದೇಶ್ವರ ಬೆಟ್ಟ ಕಡೆ ಬಂದಾಯಿತು. ಇವಾಗ ಬೆಟ್ಟ ಹತ್ತ ಸ್ಟಾರ್ಟ್ ಮಾಡಿದ್ದೀವಿ. ಒಳ್ಳೆ ಸೀನ್ ಇದೆ, ಸಕ್ಕದಾಗಿ ಕಾಣಿಸ್ತಿದೆ. ಕಾಲು ನೋಡ್ತಾಯ್ತಾ? ಕಾಲು ಯಾಕೆ? ನಾವೇನು ಕಾಲಲ್ಲಿ ಹತ್ತುತ್ತಾ ಇದ್ದೀನ, ಕಾರಲ್ಲಿ ಹತ್ತುತ್ತಾ ಇದ್ದೀನಿ ಕಣಲ್ಲ. ಬೆಟ್ಟ ಹತ್ತುತ್ತಿಲ್ಲ ಅಲ್ಲ, ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಬೆಟ್ಟ ಹತ್ತುತ್ತಾ ಇದ್ದೀವಿ, ಹತ್ತಲ್ವ ಇವಾಗ? ಕಾರ್ ಹತ್ತದಲ್ಲಿ ಹಂಗೆ ಹೋಗುತ್ತೆ ಆಯ್ತಾ? ನೋಡಿ ಒಂದು ಡಬ್ಬ ನೋಡಿ, ಇದೆ ರೋಡು, ಬೆಟ್ಟ ಸಕ್ಕದಾಗಿದೆ, ಒಳ್ಳೆ ವ್ಯೂ. ಓಕೆ, ಆಮೇಲೆ ಸಿಗ್ತೀನಿ. ಬೈ ಬೈ. ಬಟ್ ನಾವು ಮೋಡ ಕವಿದ ಬೆಟ್ಟಗಳು ಮಧ್ಯೆ ಬಂದ್ಬಿಟ್ಟು ಅದಕ್ಕೆ ಕಾಣಿಸಿಲ್ಲ. ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬೇಕು. ಸೂರ್ಯ ಸೂರ್ಯ ಅಲ್ಲಪ್ಪ, ತಾತ ಅಲ್ಲೇನೋ ಸ್ಪಾಟ್ ಆಯ್ತು. ನವಿಲು ಕಾಡುಕೋಳಿ, ನವಿಲು 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 ಹೆಣ್ಣವಿಲೆ ಹೆಣ್ಣವಿಲೆ ಅದು ಹೆಣ್ಣವಿಲೆ. ನನಗೆ ಹೋಗು. ಯಾರು ನಿಲ್ಸೋ ನಾನಾಗಿನೇ ಐತಾ? ಹುಲಿ ಹುಲಿ ಇದೆ, ಹುಲಿ. ಹಿಂಗೆಲ್ಲ ಹಂಗೆಲ್ಲ ನಿಲ್ಸಂಗಿಲ್ಲ. ಅವರೆಲ್ಲ ಸುಸು ಮಾಡಕ್ ನಿಲ್ಸಿರ್ಬೇಕು. ಹೇಳಿಲ್ವಾ?
ಅವನ್ ತಾನೇ ನಿಲ್ಸಿರೋದು ಬಿಟ್ಟು ನಾವಲ್ವಲ್ಲ. ಧೀರವ ಮೌನ ಫಾರೆಸ್ಟ್ ಅಲ್ಲಿ ಧೀರ ಅಲ್ಲ ಧೀರವ ಮೌನ ಅಂತ ಹೇಳಿದ್ರೆ ಧೀರ ಧೀರ ತರುಣ್ ಹೇಳೋದಲ್ಲ ಧೀರ. ಗೈಸ್ ನಾವು ತಾಳಬೆಟ್ಟ ಎಂಟರ್ ಆಗ್ತಾ ಇದೀವಿ. ಇಲ್ಲಿಂದ ಮಾದಪ್ಪನ ಬೆಟ್ಟಕ್ಕೆ ಹೋಗೋದು. ಇಲ್ಲಿ ಧೂಪ ಹಾಕ್ಬಿಟ್ಟು ಮಾದಪ್ಪನ್ಗೆ ಉಗೆ ಮಾದಪ್ಪ ಅಂತ ಬೆಟ್ಟ ಹತ್ತಾ ಇರೋದು ಇವಾಗ ಕಾರಲ್ಲಿ. ಆಂಟಿ ಏನ್ ಮಾಡೋದು ಇದು? ತಾಳ್ಬೆಟ್ಟಲ್ಲಿ ಫಸ್ಟ್ನೇ ಪಾದ ಇದೆ. ಫಸ್ಟ್ನೇ ಪಾದ ಮನ್ಸಲ್ಲಿ ಏನಿದೆ ಬೇಡ್ಕೊಂಡು ಹಾಂ ಧೂಪ ಹಾಕೋದು ಒಳ್ಳೆ. ಹೌದಾ? ಬೆಟ್ಟ ಹತ್ತಕ್ಕಿಂತ ಮುಂಚೆ ತಾಳ್ಬೆಟ್ಟ ಫಸ್ಟ್ನೇ ಪಾದ. ತಾಳ್ಬೆಟ್ಟ ಫಸ್ಟ್ ಬೆಟ್ಟ. ಫಸ್ಟ್ನೇ ಪಾದ ಅಂತ ಹಾಂ ದೀಪ ಹಚ್ಚಿ ಕರ್ಪೂರ ಹಾಂ ಉಗೇ ಮಾದಪ್ಪ. ಉಗೇ ಉಗೇ ಮಾದೇಶ್ವರ. ಜನರೇ, ನಾವು ತಾಳಬೆಟ್ಟದಲ್ಲಿ ಅದಪ್ಪಂಗೆ ಧೂಪ ಹಾಕಿ ಎಲ್ಲರೂ ಬೊಟ್ಟಿಕ್ಸ್ಕೊಂಡು ಇವಾಗ ನಾವು ಬೆಟ್ಟ ಹತ್ತಿಸ್ತಾ ಇದ್ದೀವಿ ಗಾಡಿನ. ಒಳ್ಳೆ ಸಕ್ಕದಾಗೈತೆ ಬೆಟ್ಟ. ಮಾದಪ್ಪನ ಬೆಟ್ಟ ಸೂಪರು. ಉಗೇ ಮಾದಪ್ಪ ಉಗೇ. ಯಾರು ಟ್ರೋಲ್ ಮಾಡೋದು? ನನಗೆ ನಾನೇ ಟ್ರೋಲ್ ಮಾಡ್ಕೊಳೋದು. ಒಬ್ನದು ಉಗೆ ಅಂದ್ರೇನು ಲೈ ಏನ್ರ ಬಂದಿರೋದು ನಿಮ್ಗೆ? ಉಗೆ ಅನ್ರು ಉಗೇ ಮಾದಪ್ಪ ಉಗೇ. ಅಲ್ಲೋಡ ತ್ರಾಣವೇ ಇಲ್ಲ, ತಿಂಡಿ ತಿಂದಿಲ್ಲ. ಯಾರೋ ಗಾದೆ ಹೇಳಿದ್ರು ಸಖತ್ತಾಗಿ ಹೇಳೋರು, ತುಂಡೈಕ್ಲು ಸವಾಸ ಬೆಳಗಾನ ಉಪವಾಸ ಅಂತ. ಬೆಳಗ್ಗೆ ಅರ್ಧ ಇಟ್ಕೊಂಡ್ರು, ಇನ್ನೂ ಹಾಕಿಲ್ಲ ಹೊಟ್ಟೆಗೇನು, ಉಪವಾಸನೇ ಹಾಕ್ಬಿಟ್ರು. ಅಯ್ಯೋ ಮಾದಪ್ಪ ನೀನ್ ಹೇಗದಿ ಕಣಪ್ಪ? ವಾವ್ ಸೂರ್ಯ ಸೂರ್ಯ ಏನ್ರಿ ಸೂರ್ಯ ಮಿಸ್ಟರ್ ಸೂರ್ಯ ಏನ್ ಉತ್ತರ ಕೊಡ್ತೀರಿ? ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ಯದೆಯೊಳಗೆ ನೀಳಿದು. ಆ ಸ್ಟ್ಯಾಚು ಹತ್ರ ಹೋಗಲ್ವ ನಾವು? ಹೋಗ್ತೀವಿ ಇದು ಮೂಡಣ ಬಾನಿಗೆ ನೇಸರು ಜಿಗಿದ ಮುತ್ತು ರಕ್ತದ ಬಾಗಿಲು ತೆರೆದ ಮುತ್ತು ಮಾದಪ್ಪ ನೀ ಎದ್ದು ಬಾರಪ್ಪ ಬೆಳಗಾಯಿತೋ ನೀ ಎದ್ದು ಬಾರಪ್ಪ. ಸಕ್ಕದಾಗೈತಲ್ಲಪ್ಪ ಮಾದೇಶ್ವರ ಬೆಟ್ಟ. ಏನೋ ಕತ್ಲ ಆಯ್ತಲ್ಲ. ಸೊ ನಾವು ಮಾದಪ್ಪನ ಸ್ಟ್ಯಾಚ್ಯೂ ಎಲ್ಲ ನೋಡ್ಕೊಂಡು ಫೈನಲ್ ಆಗಿ ಮಾದೇಶ್ವರನ ಬೆಟ್ಟದ ಹತ್ರ ರೀಚ್ ಆದ್ವಿ. ಅಲ್ಲಿ ತಿಂಡಿ ತಿನ್ನೋಣ ಅಂತ ಒಂದು ಹೋಟ್ಲ್ ಹತ್ರ ಹೋಗಿದ್ವಿ. ಅಲ್ಲಿ ನಮ್ಮ ಡಾಗೇಶ್ ಬಾಯ್ ಸಿಕ್ಕಿದ್ರು. ಡಾಗೇಶ್ ಬಾಯ್ ಜೊತೆ ಸ್ವಲ್ಪ ಆಟ ಆಡ್ಬಿಟ್ಟು ತಿಂದ್ಕೊಂಡು ನಾವು ಸೀದಾ ಹೋಗಿ ದರ್ಶನಕ್ಕೆ ನಿಂತ್ಕೊಂಡ್ವಿ. ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುತ್ತು ಮಾದೇವನ ಪಾದಕ್ಕೊಂದ್ಸಲ ಉಗೇನ್ರಪ್ಪೋ ಉಗೇ 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 ಉಗೇ. सुंदरी सुंदरी तुझने बके तुझा गाव काय हैगा सुंदरी सुंदरी अरे सुंदरी सुंदरी तुझने बके. ಗುಂಜುಮಲೆ ಗುಡಗಂಜಿಮಲೆ 77 ಮಲೆಯಲ್ಲಿ ತಪ್ಪದೆ ನಾಟ್ಯ
ಮಾಡುತ್ತಾ ದುಪ್ಪಾಯ್ತಾರಿ ಒಂದ್ಸರಿ ಉಜೇಂದ್ರಪ್ಪ ನಾನೆಲ್ಲ ಮಾಡಿ ಬೆಣ್ಣೆ ಬೆಟ್ಟ ಮಾಡಿ ತಿಂಗಳು ಸೇವೆ ಮಾಡುತ್ತಾ ಸಟ್ಟಿ ಸರ್ವರ ಕುಂಪಾದಕ್ಕೆ ಒಂದ್ಸರಿ ಉಜೇಂದ್ರಪ್ಪ ಜಯ ಮಾತ್ಮಲಯ ಜಯ ಮಾತ್ಮಲಯ ಜಯ ಮಾತ್ಮಲಯ. ತಿಂಡಿ ಎಲ್ಲ ತಿನ್ಕೊಂಡಾದ್ಮೇಲೆ ನಾವು ಮಾದಪ್ಪನಿಗೆ ದರ್ಶನಕ್ಕೆ ಲೈನ್ ಹೋಗಿ ನಿಂತ್ಕೊಂಡು. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಎಲ್ಲ ಆದಮೇಲೆ ನಾವು ಆಚೆ ಬಂದು ಫೋಟೋ ತೆಗೆಸ್ಕೊಂಡು ನೋಡ್ತಾ ಇದ್ರೆ ಮಾದಪ್ಪನ ತೇರು ನಡೀತೈತೆ ಆಚೆ ಕಡೆ. ಮಾದಪ್ಪನ ತೇರೆಲ್ಲ ನೋಡಿಕೊಂಡು ಸ್ವಾಮಿ ಮಾದೇಶ್ವರ ಮೈಕರ ನೀ ಮೇರೆ ತೇರಾಗಿದೆ ಸಿಂಗರ. ಮಹದೇಶ್ವರನ ಬೆಟ್ಟ ಮುಗಿಸ್ಕೊಂಡು ನಾವು ಸೀದಾ ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ. ಮೇಲ್ಕೋಟೆಗೆ ಹೋಗಿ ಅಲ್ಲಿ ಫೇಮಸ್ ಸುಬ್ಬಣ್ಣ ಮೆಸ್ಸಲ್ಲಿ ಊಟ ಮಾಡಿ ಆಮೇಲೆ ಅಲ್ಲೇ ಸನ್ಸೆಟ್ ನೋಡ್ಕೊಂಡು ಆಮೇಲೆ ಸೀದಾ ನಾವೆಲ್ಲ ಕುಣಿಗಲ್ಗೆ ಹೋಗ್ತಾ ಇದ್ದೀವಿ. ಹಾಯ್ ಗೈಸ್. ಡಿಪ್ರೆಷನ್ ಹಾಯ್ ಮಾಡಿ ಗೈಸ್. ಗೈಸ್ ಅಂತೆ. ಹಾಯ್ ಹಾಯ್ ಅಷ್ಟೇನಾ? ಅಷ್ಟೇ. ನೀನೇನಾದ್ರು ಹೇಳೋ. ಏನಂಗಂದ್ರೆ ಮುಚ್ಚೇಟ. ಹಾಯ್. ಓಕೆ ಫ್ರೆಂಡ್ಸ್, ಬೈ. Something interesting which I can tell is ವಾಟ್ ಈಸ್ ದಟ್? something interesting which I can tell is ವಾಟ್ ಈಸ್ ದಟ್? Harrier is giving 17 kmpl. ಓ, ನೀನೇನಾದ್ರು ಕೇಳಿಸ್ತಿಲ್ಲ ಇರು. ಬಿಡು, ನಾನು ಮ್ಯೂಟ್ ಮಾಡಿದ್ದೀನಲ್ಲ ಇಲ್ಲಿ. ಅದು ನಾವು ಓದ್ಬೇಕಲ್ಲ. ಆ ಕಡೆಯಿಂದ ಹಿಂಗೆ ತಗೋ. ಆ ಕಡೆಯಿಂದ ಹಿಂಗೆ ತಗೋ. ನಾನು ತಗೊಂಡಿದ್ದೀನಿ, ನೀನು ಹೇಳು. Something interesting which I can tell is now. ಎಸ್. Harrier is giving 17 kmpl, ಓಕೆ. which is very happy now. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ವೆರಿ ಹ್ಯಾಪಿ ಫಾರ್ ದಿ ಹಾರ್ಟ್ ಅಂಡ್ ಆಸ್ ವೆಲ್ ಆಸ್ ಫಾರ್ ದಿ ಪರ್ಸ್. ಇದಿಷ್ಟು ಕನ್ನಡದಲ್ಲಿ ಹೇಳಪ್ಪ ಕಂದ. ನಮ್ಮ ಹೃದಯ ತುಂಬಿದೆ. ಹ್ಯಾರಿಯರ್ 17 ಕಿಲೋಮೀಟರ್ ಮೈಲೇಜ್ ಅನ್ನು ಕೊಡುತ್ತಿರುವುದರಿಂದ ನಮ್ಮ ಜೇಬು ಕೂಡ ಖುಷಿಯಾಗಿದೆ. ಧನ್ಯವಾದಗಳು. ಅದನ್ನ ಹೇಳಕ್ಕೆ ಏನು ಉಳ್ಕಾಡ್ತವನೆ. ತೆಲುಗು ಹೇಳ್ಬೇಕಾ? ಆಯ್ತು, ಆಮೇಲೆ ಹೇಳು. మన కారు 17 కిలోమీటర్ ఇస్తుంది హ్యారియర్. అందుకే మనకి చాలా ఆనందం అవుతుంది. ఆనందం. మన పాకెట్ కి కూడా ఖుషి అయింది. ధన్యవాదాలు. ನಮಗೆಲ್ಲ ಗೊತ್ತಾಗೋಯ್ತು. ಕೂಡ ಖುಷಿಯಾಗಿಂది. ಪಂಚಭಾಷಾ ತರ 5 ಭಾಷೆಯಲ್ಲಿ ಮಾತಾಡ್ತಾನೆ ಸೈಕ್ ಹೋಗ್ಬಿಟ್ಟು. ಹಿಂದಿಲಿ ಒಂದು ಹೇಳ್ಬಿಡತ್ತಾಗೆ. हमारा कार टाटा हारियर 17 किलोमीटर माइलेज ರೈಲ್ವೆ ಸ್ಟೇಷನ್ ಅನೌನ್ಸ್ ಮಾಡೋ ತರ ಮಾಡ್ತಾನೆ. हमको बहुत खुश हुआ है. हमारा दिल को भी खुश हुआ है, हमारा पॉकेट को भी खुश हुआ है. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರಲ್ಲ ನನ್ನ ಮಗನ್. ಧನ್ಯವಾದ. ಅವನಿಗೆ ದಿಲ್ ಗಾರ್ಡನ್ ಆಗ್ತಿದೆಯಂತೆ. 17 ಕಿಲೋಮೀಟರ್ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಯಾರ್ಯಾರು. ನಮಗೂ ಗಾರ್ಡನ್ ಆಗ್ತಿದೆ. 17 ಕಿಲೋಮೀಟರ್ ಕೊಡ್ತಾ ಇಲ್ಲ, ನಮ್ಗೆ ಇನ್ನೊಂದು ಸ್ವಲ್ಪ 2,000 ಪೆಟ್ರೋಲ್ ಡೀಸೆಲ್ ಉಳಿತು ಅಂತ. ಓಕೆ, ಮುಂದೆ ಏನಾಗುತ್ತೆ ನೋಡೋಣ. ಆಯ್ತು ಬಿಡು. ಪಕ್ಷಿಗಳು ಆನಂದನು ಸಾಂಗಿಗೂ ಒಳ್ಳೆ ಸೀನಿಕ್ಕು. ಹೋಗ್ತಾ ಆನ್ ದ ವೇ ಮಂಡ್ಯ ಹತ್ರ ಎಲ್ಲೋ ಒಂದು ಕಡೆ ನಿಲ್ಸಿದೆ. ಒಳ್ಳೆ ಜಾಗ. ಗಾಡಿ ರೇಟ್ ಬರ್ತಾಯಿತ್ತು ನೋಡಿ.
ಅಲ್ಲೊಂದು ಎತ್ತಿ ಗಾಡಿ ನಿಂತಿದೆ, ಅಲ್ಲೋಗಿ ಎತ್ತಿನ ಗಾಡಿ ನೋಡ್ಕೊಂಬರೋದು ಬನ್ನಿ. ಅಣ್ಣನ ಹತ್ರ ರೈಡ್ ಕೊಡ್ತಾರೆ ಕೇಳೋಣ ನಮ್ಮ ಕಾರ್ ಗಂಟ. ಈಗಿನ ಗಾಡಿ ಹತ್ತವ್ರೆ, ಕೇಳೋಣ ಏನು ಹೇಳ್ತಾರೆ ಅಂತ. ಕೊಡ್ತಾರಾ ಇಲ್ವಾ? ಕಬ್ಬು ನೋಡಿ ಈಗ ಇಷ್ಟು ಸಖತ್ತಾಗಿ ಬೆಳೆದಿದೆ ಕಬ್ಬು ಇಲ್ಲಿ. ನಮ್ಮ ಹುಡುಗ ಗಾಡಿ ಸ್ಟಾರ್ಟ್ ಮಾಡ್ದ. ಕೇಳೋಣ ರೈಡು. ಅಪ್ಪಿ ನಮಸ್ಕಾರ. ನೋಡಿ ನಮ್ಮದು ಹಳೆಯ ಕಾಲದ ಗಾಡಿಗಳು ಇದೆಲ್ಲ ನಾವು ನೋಡೇ ಇಲ್ಲ, ಇವಾಗೆಲ್ಲ ಈ ಥರ ಕಾರ್ ಬಂದ್ಬಿಟ್ಟಿದೆ. ಅಣ್ಣ ನಮ್ಗೊಂಚೂರು ರೈಡ್ ಕೊಡ್ತೀರಾ ಅಲ್ಲಿ ಗಂಟ? ಅಪ್ಪೆ ಹತ್ಕೊಳ್ಳೇನಾ? ಮೂಕೆ ಎತ್ತಳಲ್ಲ, ಸ್ಲೋ ಮಾಡಿ ಒಂಚೂರು ಹತ್ಕೋತೀನಿ ಬನ್ನಿ ರೈಡಲ್ಲಿ. ಜೈ ಮಂಡ್ಯ. ಹಾಂ ಎತ್ತಿನ ಗಾಡಿ ರೈಡ್ ಹೋಗ್ತಾ ಇದ್ದೀನಿ ಗೈಸ್, ಸಖತ್ತಾಗಿದೆ ಫೀಲು. ಅಣ್ಣ ನಿಮ್ಮ ಹೆಸರು? ಸಂಜಯ್. ನಿಮ್ದೇನಾ ಗಾಡಿ? ಅಣ್ಣ ಹೆಂಗೆ ಕಬ್ಬಡಿ ಹಾಕೊಂಡಿರೋದಾ? ಸಖತ್ತಾಯ್ತಣ್ಣ ಗಾಡಿ. ನಾವೇನೇ ಈ ಥರ 30 ಲಕ್ಷ ಗಾಡಿಲಿ ಬಂದ್ರು ಇದ್ರೆಲ್ಲ ಫೀಲ್ ಸಿಗಲ್ಲ. ಸಖತ್ತಾಗೈತೆ. ಅಪ್ಪಿ ನಿನ್ನ ಹೆಸರಣ್ಣ? ದೇವಾನಂದ. ಸೂಪರ್. ಸ್ಕೂಲ್ ರಜಾನ ಇವಾಗ? ಅಣ್ಣ ಊರ ಹೆಸರು ಅಣ್ಣ? ಹೊಸೂರು. ಮಂಡ್ಯ ಹತ್ರ ಹೊಸೂರು. ಸಕಾಲೈತೆ. ಇದೆಲ್ಲ ಭತ್ತ ಹಾಕಿದ್ದಾರೆ ನೋಡಿ. ಅಣ್ಣ ಇಲ್ಲಿ ಯಾವಾಗಲೂ ಭತ್ತ ಬೆಳಿತಾನೆ ಇರ್ತಾರಲ್ಲ? ಎನಿ ಟೈಮು, ಸೀಸನ್ ಅಂತೇನಿಲ್ಲ. ಇವಾಗ ನಮ್ದು ತುಮಕೂರು, ನಮ್ಗೆಲ್ಲ ಇವಾಗ ಮುಂಗಾರು ಆದ್ಮೇಲೆ ಭತ್ತ. ಹಾಂ ನಾವು ಬೆಂಗಳೂರು ಇದ್ದು 8 ವರ್ಷ. ಹೌದಾ? 8 ವರ್ಷ ಇದ್ದೆ. ತುಮಕೂರು, ಮದ್ಗಿರಿ ಅದೆಲ್ಲ ಆ ಕಡೆ ಬಂದು ಹೂವು ತಕ್ಕಕ್ಕ. ನಮ್ಮ ಕಡೆ ಲೀಡ್ ಟೈಮ್ ಭತ್ತ ಕಬ್ಬೆ ಜಾಸ್ತಿ. ಕಬ್ಬು ಸಖತ್ತೋಗೋಣ. ಕಬ್ಬು ಫೇಮಸ್ ಇಲ್ಲಿ ಬರೀ ಪ್ಲಾಟ್. ಹಾಂ ಬರ್ತೀರಾ? ಬರ್ತೀಯಾ? ಓಡ್ಬಾ. ಬರ್ತೀಯಾ? ಓಡ್ಬಾ. ಕಾರ್ ಬಿಟ್ಟು ಓಡ್ ಬರ್ತಾ ಗಾಡಿ ಹತ್ತಕ್ಕೆ. ಅಣ್ಣ ಬಂದ ನದೇಣ ಏನ್ ರೈಡ್ ನೋಡ್ರಪ್ಪ, ಸಕ್ಕತ್ ರೈಡು. ಇದಪ್ಪ ಖುಷಿ ಅಂತಂದ್ರೆ ಒಳ್ಳೆ 35 ಲ್ಯಾಕ್ಸ್ ಕಾರಲ್ಲಿ ಬಂದ್ರು ಈ ಖುಷಿ ಕೊಡೋದು. ಯಾರ್ಯಾರು ಓನರು? ಹೆಂಗೈತಪ್ಪ ಇದು? ಚೆನ್ನಾಗಿದೆ. 35 ಲಕ್ಷ ಕಾರು ಅಲ್ಲೇ ಬಿಟ್ಟು ಬಂದ್ಬಿಟ್ಟಲ್ಲ. ಸಕ್ಕದಾಯ್ತಣ್ಣ ರೈಡು. ಇಗೋಣ ನಡ್ಕೊಂಡು ಹೋಗ್ಬೇಕು ವಾಪಸ್ಸು ಇನ್ನ ಅಲ್ಲಿ ಗಂಟ. ಅಣ್ಣ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಇಳ್ಕೊಂಡ್ಬಿಡ್ತೀನಿ. ಹಾಂ ಪರವಾಗಿಲ್ಲ. ಹಿಂಗೆ ನಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ಸ್ ಅಣ್ಣ. ಹೌದಾ ಮುಂದೆ ಕುತ್ಕೊಂಡ್ಬಿಟ್ಟಾನ ಏನಂದ? ನೋಡ್ದಲ್ಲ ಅವನೇ ಸ್ಟಾರ್ಟ್ ಮಾಡ್ದ. ನಾನು ನೋಡ್ದೆ ಈ ಬಲಗಡೆ ಎತ್ತು ಅದೇ ನೊಗ ಎತ್ತಾಕಂತಿತ್ತು. ಅವೇ ಎತ್ತಾಕಂತವ. ಸರಿ ನಾನು ನಿಲ್ಸ್ಬಿಡಿ, ನಡ್ಕೊಂಡು ಹೋಗ್ಬಿಡ್ತೀವಿ ವಾಪಸ್. ಸರಿ ತುಂಬಾ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಬಾಯ್ ದಯಾನಂದ. ಥ್ಯಾಂಕ್ ಯು ದಯಾನಂದ. ಇರೋ ಎಗರ್ಕೊಂಡ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಬಾಯ್. ಓಕೆ ಗೈಸ್, ರೈಡ್ ಒಳ್ಳೆ ಸಖತ್ತಾಗಿತ್ತು. ಇವಾಗ ವಾಪಸ್ ನಡ್ಕೊಂಡು ಹೋಗ್ಬೇಕು. ಹತ್ತತ್ರ 1 ಕಿಲೋಮೀಟ್ರ್ ಬಂದ್ಬಿಟ್ಟಿವಿ ನಾವು. ಚೆನ್ನಾಗೈತೆ ಅನ್ಕೊಂಡು. ಇವಾಗ ನಡೆಯೋದಿರೋದು ವಾಪಸ್ಸು. ಹೆಂಗಿರುತ್ತೆ ನೋಡೋಣ. ನಡೀರಪ್ಪ. ಹೆಂಗಿತ್ತಪ್ಪ ಬುಲ್ಲಕ್ ರೈಡು? ಎತ್ತಿನ ಗಾಡಿ ರೈಡ್ ಹೆಂಗಿತ್ತು? ನಾನು ಅಲ್ಲವರು ನಗ ಕಟ್ತಾ ಇದ್ರು, ಅಲ್ಲೇ ನೋಡಿದೆ ಗಾಡಿ ಬರ್ತಾನೆ ನೋಡಿದೆ. ವಿನಯ್ ಸೈಡ್ಗೆ ಹಾಕ್ತೀನಿ ಇಂದಾಗ. ಸರಿ ನೋಡ ನಾವು ಬಂದ್ವಿ ಹತ್ಕೊಂಡ ಅಂತ ನೋಡಿದೆ. ಓರಿಗಳು ಹೊಡ್ಕೊಂಡ್ಬಂದೆ ಹತ್ಕೊಂಡ. ಬಿಡ್ಲೇ ಬರ್ ಚಾನ್ಸ್ ಅಂತ ಓಡೋಗಿ ನಡ್ಕೊಂಡೋಗಿ ಮಾತಾಡ್ಸ್ಬಿಟ್ಟು ಹತ್ಕೊಂಡ್ಬಿಟ್ಟೆ ಗಾಡಿನ. ಅಣ್ಣ ಹತ್ತಿಸ್ಕೊಂಡ್ರೆ ಹೆಂಗೋ. ನಾನೆಲ್ಲೋ ಇಲ್ಲ ಎತ್ಬಿಡ್ತದೆ ಮುಕ್ಕು ಅಂದ್ಕೊಂಡೆ.
ಹೆಂಗೋ ಹತ್ತಿಸ್ಕೊಂಡ್ರು, ಚೆನ್ನಾಗಿತ್ತು ರೈಡು. ದಿಶಾ ಹಾ ಹೆಂಗಿತ್ತು ರೈಡು? ಸೂಪರ್ ಆಗಿತ್ತು. ಓಯ್ ವಿನಯ್ ಹೆಂಗಿತ್ತು ರೈಡು? ಕಾರೆಲ್ಲ ಬಿಟ್ಟು ಬಂದ್ಬಿಟ್ಟಲ್ಲ, ಲಾಕ್ ಮಾಡಿದ್ದ ಹೋಗ್ಲಿ. ಅದೇ 1 ಕಿಲೋಮೀಟರ್ ಬಂದ್ಬಿಟ್ಟಿದ್ಯವಲ್ಲ, ಸಕ್ಕತ್ತಾಯ್ತು ಬಿಡು, ಸಾರ್ಥಕ ಆಯ್ತು ರೈಡು. ಎಂಟ್ರಿ ಅನುರಾಗದ ಅನುಬಂಧವ ಕಂಡಾಗಲು ಶಿವನಿಗೂ ಮತ್ಸರವು ಬಂತು ನೋಡು. ಗೈಸ್ ನಮ್ಮ ಫೈನಲ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ನಾವು ಇವಾಗ ಮೇಲ್ಕೋಟೆಗೆ ಬಂದಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಇವಾಗ ಸುಬರ್ಣ ಮೆಸ್ಸಲ್ಲಿ ಊಟ ಮಾಡಿಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಮನೆ ಕಡೆಗೆ ಹೊಡ್ತೀವಿ. ಬರ್ರ ಊಟಕ್ಕೆ ಹೋಗೋಣ. ಸುಬರ್ಣ ಮೆಸ್ಸು ಮೇಲ್ಕೋಟೆಯಲ್ಲಿ ತುಂಬ ಫೇಮಸ್ ಅಂತೆ, ಊಟ ಚೆನ್ನಾಗಿರುತ್ತೆ ಅಂತೆ, ಬನ್ನಿ ಟೇಸ್ಟ್ ಮಾಡೋಣ. ಹೋಗೋಣ. ನೀನು ಇಷ್ಟು ಹತ್ತದಲ್ಲ ಹಾಕೊಂಡ್ರೆ ಮೇಲ್ಕೋಟೆಯಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ರೋಡ್ ಎಕ್ಸ್ಪ್ಲೋರ್ ಮಾಡ್ತಾರೆ. ನಾವು ಇವಾಗ ಮೇಲ್ಕೋಟೆಯಲ್ಲಿ ನೋಡೋಕೆ ಬಂದಿರೋದೆ ರಾಯದುರ್ಗ ಮತ್ತು ಧನುಷ್ಕೋಡಿ. ಬನ್ನಿ ತೋರಿಸ್ಕೊಂಡಿದ್ದೀವಿ. ಇಲ್ಲೊಂದಿಷ್ಟಪ್ಪ ಸ್ಟೆಪ್ಸ್ ಹತ್ಬೇಕು, ಹತ್ತಿದ್ರೆ ಮೇಲೆ ನಮಗೆ ಸಿಗೋದು ಧನುಷ್ಕೋಡಿ. ಯಾಕಪ್ಪ ಮರಿ ಊಟ ಆದ್ಮೇಲೆ ಗಾಡಿ ಮುಂದೆ ಹೋಗ್ತಿಲ್ವಾ? ಎಕಾನಮಿ ಮಾಡಲ್ ಹೋಗ್ತಾವ ನೀವು ನಿಧಾನಕ್ಕೆ. ಹತ್ತು ಫ್ಯೂಲ್ ಇಲ್ವಾ? ಓ ಇದು ಪೋಲಿಂಗ್ ಪಿಕ್ಚರಲ್ಲಿ ಬರುತ್ತಲ್ಲ. ನಾವು ಇವಾಗ ಮೇಲೆ ಹತ್ತಿದ್ದೀವಿ. ಮೇಲೆ ಏನಿದೆ ಮೆಟ್ಲು ದೊಡ್ಡದು ಪೈಸ್. ಕ್ರೇಜಿ. ಪುನೀತ್ ರಾಜ್ಕುಮಾರ್ ಒಂದು ಮೂವಿ ಇದೆಯಲ್ಲ ಪೋಲಿ ಪಿಕ್ಚರ್, ಅದು ಇಲ್ಲೇ ಶೂಟ್ ಆಗಿರೋದು. ಲಾಸ್ಟ್ ಫೈಟ್ ಸೀನು ಸಕ್ಕತ್ತಾಗಿದೆ. ಹೇಳ್ಬಿಡ್ಲಾ? ಸೂರ್ಯ ಏನಪ್ಪ ಸೂರ್ಯ ಓತಿಗೆದ ಪಂಚ ಒಳಗೋಗ್ಬಿಟ್ಟದು. ಓತಿಗೆ ಬೇರೆ ಐತಲ್ಲ ಇಲ್ಲಿ, ಪಂಚಗಿಳ ಒಳಗೋಗ್ಬಿಟ್ಟದು. ಆ ಕಡೆ ಹತ್ಬೇಕಿತ್ತು. ಅಲ್ಲೋಗ್ಬಿಟ್ಟು ದೇವಸ್ಥಾನ, ರಾಯಗೋಪುರ ಮತ್ತು ಅಕ್ಕ ತಂಗಿ ಹೊಳೆ ಎಲ್ಲ ನೋಡಿಕೊಂಡು ನಾವು ಸೀದಾ ಚಲರಾಯ ಸ್ವಾಮಿ ದರ್ಶನಕ್ಕೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾತ್ರ ಸಕ್ಕತ್ತಾಗಾಯಿತು. ದೇವ್ರ ಮೂರ್ತಿ ಮಾತ್ರ ಅದ್ಭುತವಾಗಿದೆ. ಆ ಕಣ್ಣುಗಳು ನೋಡ್ತಾ ಇದ್ರಂತೂ ಎಲ್ಲಿ ನಾವು ಪ್ರಪಂಚನೇ ಮರ್ತೋಗ್ಬಿಡ್ತೀವಿ, ಅಷ್ಟು ಸಕ್ಕತ್ತಾಗಿದೆ ದೇವ್ರ ಮೂರ್ತಿ ಮಾತ್ರ. ಅದು ನೋಡ್ಕೊಂಡು ನಾವು ಸೀದಾ ಯೋಗ ನರಸಿಂಹಸ್ವಾಮಿ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ 200 ಸ್ಟೆಪ್ಸ್ ಇದೆ, ಅದು ಹತ್ಕೊಂಡು ಮೇಲೆ ಹೋಗಬೇಕು. ಮೇಲೆ ಹೋದರೆ ಮಾತ್ರ ವ್ಯೂ ಪಾಯಿಂಟ್ ಮಾತ್ರ ಸಕ್ಕತ್ತಾಗಿದೆ. ನೋಡಿ ವ್ಯೂ ಪಾಯಿಂಟ್ ಎಷ್ಟು ಸೂಪರ್ ಆಗಿದೆ ಅಂತ.
ನರಸಿಂಹಸ್ವಾಮಿ ದೇವಸ್ಥಾನ ಓಪನ್ ಆಗೋ ಸಂಜೆ 5:30 ಆಗಿತ್ತು. ಸೊ ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ನಾವು ಕೆಳಗಡೆ ಬರ್ತಾ ಅಂತ ಒಂದು ಕೆರೆ ಕಾಣಿಸ್ತು, ನೋಡೋಕೆ ತುಂಬ ಚೆನ್ನಾಗಿತ್ತು. ಸೊ ಅದೇ ಕೆರೆ ಹತ್ರ ಸ್ವಲ್ಪ ವ್ಯೂ ಎಲ್ಲ ನೋಡ್ಕೊಂಡು ಸೀದಾ ನಾವು ಕುಣಿಗಲ್ ಕಡೆ ಹೊರಟ್ವಿ, ನಮ್ಮ ಆಂಟಿಯವರ ಫಾರ್ಮ್ ಹೌಸ್ಗೆ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ ನಮ್ಮ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ. ನೀರದೆ ಬಾಳೇ ಇಲ್ಲ ಅನ್ನುವುದು ಪ್ರೇಮ ಅಲ್ಲ, ಮರಗಳನ್ನು ಸುತ್ತೋದಲ್ಲ, ಕವನಗಳ ಗೀಚೋದಲ್ಲ, ನೆತ್ತರಲ್ಲಿ ಕೊರೆಯೋದಲ್ಲ, ವಿಷವನ್ನು ಕುಡಿಯೋದಲ್ಲ, ಮೌನವೇನೇ ಜ್ಞಾನವೇ ಪ್ರೇಮ. ಅವಳಲ್ಲಿ ಇವರಲ್ಲಿ ಮಾತಿಲ್ಲ, ಕಥೆಯಿಲ್ಲ, ಎದುರು ಬಂದಾಗ ಎದುರೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ ಅವನಲ್ಲಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಗಿ, ನಿಂತಾಳ ಕಡಿಬಿಡಿಗಿ, ಕಾಲೇಜ ಮುಗಿಸಿ ಗಡವಾಡಿ ಚಸ್ಮ ಕಾಲಾಗ ಚೈನಾ ಹಾಕ್ಯಾಳ ಈ ಹುಡುಗಿ, ಆಟ ಬಟ್ಟವಾಡಿ ಕುದುರಿ ಅಂಗಾಯಿ ನಡಿಗಿ, ನೈಸಾಗಿ ಮಾತಾಡಿ ಗಾಸಿ ಮಾಡಿರಿ ನೀ ಅಂತ ಗೋಗಿ ಹೋಗಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಗಿ, ನಿಂತಾಳ ಕಡಿಬಿಡಿಗಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ. ಹಾಯ್, ಹಲೋ, ನಮಸ್ಕಾರ, ಜೈ ಶ್ರೀರಾಮ್ ಎಲ್ಲರಿಗೂ. ನಾವು ನಿನ್ನೆ MMLC-ಇಂದ ಡೈರೆಕ್ಟು ಕುಣಿಗಲ್ ಬಂದು ಕುಣಿಗಲಲ್ಲಿ ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲಿ ಹಿಡಿಯುತ್ತೆ. ಕುಣಿಗಲಿಂದ ಒಳಗೆ ನಮ್ಮ ಅಂಕಲ್ ಅವ್ರದ್ದು ಫಾರ್ಮ್ ಹೌಸ್ ಇದೆ. ಫಾರ್ಮ್ ಹೌಸಿಗೆ ಬಂದು ನೈಟ್ ಇಲ್ಲೇ ಸ್ಟೇ ಮಾಡಿ ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಇಲ್ಲಿಂದ ಡೈರೆಕ್ಟು ನಮ್ಮ ಅಮ್ಮ ಅವ್ರ ಊರಿಗೆ ಹೋಗ್ತಿದ್ದೀರಿ. ಅಲ್ಲಿ ನಮ್ಮ ದೇವಸ್ಥಾನ ಇದೆ, ಶನ್ಮಾತ್ಮ ದೇವಸ್ಥಾನ, ನಮ್ಮ ತಾತನೇ ಪೂಜೆ ಮಾಡೋದು. ಅಲ್ಲಿಗೆ ನಮ್ಮ ಅಣ್ಣ ಬರ್ಡೇ ಇವತ್ತು. ಸೊ ಎಲ್ಲರೂ ವಿಶ್ ಮಾಡಿ ಹಂಗೆ ಕಮೆಂಟ್ ಸೆಕ್ಷನಲ್ಲಿ. ಅಲ್ಲಿಂದ ಡೈರೆಕ್ಟು ಬೆಂಗಳೂರಿಗೆ ಕೊಡ್ತೀರಿ, ಅಲ್ಲಿ ಪೂಜೆ ಮಾಡಿಸಿ. ಉಪ್ಪಾಕ ಸ್ವಲ್ಪ ಅಕ್ಕ ನೀರಿಗೋಗ ಪೂಜೆ ಎಲ್ಲ ಮಾಡಿಸಿ ಊಟ ಮಾಡಿ ಕ್ರಿಕೆಟ್ ಆಡ್ತಾಯಿದ್ದೀವಿ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಈ ನನ್ನ ಮಗ ಬೌಲಿಂಗ್ ಮಾಡ್ತಾನೆ ಇವಾಗ, ನೋಡಿ ಹಂಗೆ ಹೆಂಗೆ ಮಾಡ್ತಾನೆ, ವೈಡೇ ಆಗ್ತಾನೆ, ಬರ್ರಿ ವೈಡು. ನೀನು ಒಂದು ಓವರಲ್ಲಿ 3 ವೈಡ್ ಹಾಕಿದ್ಯಾ? ಸರಿ ಯಾಕಪ್ಪ ನೀನು ಹಿಂಗೆ ಹೆಂಗೆ ಆಗ್ತೀಯ ನೋಡ್ತೀನಿ. ಲೈವಲ್ಲಿ ಇದ್ಯಾ ಇವಾಗ, ತಗೋ. ಹೊಡೋಗಿ ಎತ್ಕೊಂಬ ಹೊಡು. ಸೊ ಮಾದೇಶ್ವರನ ಬೆಟ್ಟ, ಮೇಲ್ಕೋಟೆ ಮತ್ತು ನಮ್ಮ ಚಿಕ್ಕಮ್ಮರ ಫಾರ್ಮ್ ಹೌಸ್ ಎಲ್ಲ ಇದ್ದು ನನ್ನ ಬರ್ತಡೇ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಬೆಂಗಳೂರು ಕಡೆಗೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಮಾದೇಶ್ವರನ ಬೆಟ್ಟ ಮತ್ತು ಮೇಲ್ಕೋಟೆ ವ್ಲಾಗ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಜೈ ಶ್ರೀರಾಮ್.